ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ನೋಡ್ತೀವಿ ಅಂದರೆ, ಇವತ್ತು ನನಗಾದ ಅನುಭವ ಅದೇನು ಅಂದರೆ, ಬೆಳಗ್ಗೆ ಹೊತ್ತು ಪೆಟ್ರೋಲ್ ಇಲ್ದಂಗೆ ಒದ್ದಾಡಿದ್ದು, ಸಾಯಂಕಾಲ ಮಳೆಯಲ್ಲಿ ಪರದಾಡಿದ್ದು, ಮತ್ತು ಟ್ರಾಫಿಕಲ್ಲಿ ಒದ್ದಾಡಿದ್ದು. ಈ ಅನುಭವ ಹೇಗಿತ್ತು ಅಂತ ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ಹಾಗೆ ಪೆಟ್ರೋಲು ಏನಕ್ಕೆ ಸಿಗಲಿಲ್ಲ, ಒಂದು ಪೆಟ್ರೋಲ್ ಬಂಕಲ್ಲಿ ಸಿಗಲಿಲ್ವಾ ಅಥವಾ ಎಲ್ಲ ಪೆಟ್ರೋಲ್ ಬಂಕಲ್ಲೂ ಸಿಗಲಿಲ್ವಾ, ಪೆಟ್ರೋಲ್ ಸಿಗಲಿಲ್ವ ಅದಕ್ಕೆ ಏನು ಮಾಡಿದ್ವಿ ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ನಾನು ಆಫೀಸಿಗೆ ಹೋಗೋಕ್ಕೆ ರೆಡಿಯಾಗಿ ಎಲ್ಲ ಸರಿಯಾಯಿತು ಅಂತ ಅಂದ್ಕೊಂಡು ಕೆಳಗಡೆ ಬಂದು ಗಾಡಿನ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿದಾಗಲೇ ನಂಗೆ ಗೊತ್ತಾಗಿತ್ತು ನನ್ನ ಗಾಡೀಲಿ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇದೆ ಅಂತ. ಸೊ ಗಾಡೀಲಿ ಪೆಟ್ರೋಲ್ ಕಡಿಮೆ ಇದ್ರೇನು, ಆಲ್ಮೋಸ್ಟ್ ನಾನು ದಿನ ಬೆಳಗ್ಗೆ ಹೋಗಬೇಕಾದ್ರೆ ಹಾಗೆ ದಾರಿಯಲ್ಲಿ ಹೋಗ್ತಾ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ. ನಾನು ಡೈರೆಕ್ಟು ಎಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂದರೆ, ನಮ್ಮ ಹುಬ್ಬಳ್ಳಿಯಿಂದ IIT ಧಾರವಾಡ ಇದೆಯಲ್ಲ, IIT ಧಾರವಾಡಗೆ ಹೋಗ್ತೀನಿ. ಸೊ ದಾರಿಲಿ ಎಷ್ಟೋ ಪೆಟ್ರೋಲ್ ಬಂಕ್ ಇದೆ, ಎಲ್ಲಾದರೂ ಒಂದು ಕಡೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಆಯಿತು ಅಂತ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಆದರೆ ನನಗೆ ನಿಜವಾಗ್ಲೂ ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ಮೊದಲನೇದಾಗಿ ನಾರ್ಮಲ್ ಆಗಿ ಇಲ್ಲಿ ವಿದ್ಯಾನಗರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಕೇಳಿದೆ, ಅಲ್ಲಿ ಪೆಟ್ರೋಲ್ ಇರಲಿಲ್ಲ. ಒಂದು ಪೆಟ್ರೋಲ್ ಬಂಕ್ ಅಲ್ವಾ, ಇವತ್ತೇನೋ ಪೆಟ್ರೋಲ್ ಖಾಲಿ ಇರ್ಬೋದು ಅಂತ ಹೇಳ್ಕೊಂಡು ಮುಂದೆ ಹೋದೆ. ಇನ್ನೊಂದು ಪೆಟ್ರೋಲ್ ಬಂಕ್ ನೋಡಿದ್ರೆ ಅಲ್ಲೂ ಕೂಡ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ಮತ್ತೊಂದು ಪೆಟ್ರೋಲ್ ಬಂಕಲ್ಲಿ ಹೋಗ್ತೀನಿ, ಅಲ್ಲಿ ನೋಡಿದ್ರು ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರು. ಇಲ್ಲಿಗೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಇಷ್ಟು ದಿನ ಯುದ್ಧದ ಎಫೆಕ್ಟಿಂದ CNG ಅಂತೂ ಬಂದಾಗಿತ್ತು, ಅದರಿಂದ ಏನು ಪೆಟ್ರೋಲು ಸಾಲ್ಟೇಜ್ ಆಯ್ತೇನಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಯುದ್ಧದ ಎಫೆಕ್ಟ್ ಏನಾದರೂ ಇದ್ರ ಮೇಲೆ ಬೀಳ್ತಾ ಇದೆಯಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಸಡನ್ ಆಗಿ 3 ಪೆಟ್ರೋಲ್ ಬಂಕಲ್ಲಿ ಒಂದೇ ಸಲಕ್ಕೆ ಪೆಟ್ರೋಲ್ ಸಿಗಲ್ಲ ಅಂದರೆ ಏನು ಅನಿಸುತ್ತೆ ನೀವೇ ಹೇಳಿ. ಸೊ ಇನ್ನೇನು ಮುಂದೆ ನೋಡೋಣ ಅಂತ ಇನ್ನು ಮುಂದೆ ಹೋದೆ. ಧಾರವಾಡಕ್ಕೆ ಹೋಗೋ ದಾರಿಯಲ್ಲಿ ಯಾವ ಪೆಟ್ರೋಲ್ ಬಂಕಲ್ಲೂ ಕೂಡ ಪೆಟ್ರೋಲ್ ಇರಲಿಲ್ಲ. ಎಲ್ಲ ಕಡೆ ಸ್ಟಾಕ್ ಇಲ್ಲ ಅಂತಾನೆ ಹಾಕಿದ್ರು, ಒಂದು ಪೆಟ್ರೋಲ್ ಕೂಡ ಅವೈಲೇಬಲ್ ಇರಲಿಲ್ಲ. ಒಂದು ಪೆಟ್ರೋಲ್ ಬಂಕಲ್ಲಿ ಸ್ವಲ್ಪ ಅಂದರೆ ತುಂಬ ದೊಡ್ಡ ಕ್ಯೂ ಇತ್ತು, ಅಲ್ಲಿ ನಾನೇ ಬೇಡ ಅಂತ ಬಿಟ್ಟು ಬಂದಿದ್ದೆ. ಯಾಕಂದರೆ ತುಂಬ ದೊಡ್ಡ ಕ್ಯೂ ಇದೆ, ನನಗೆ ಆಫೀಸಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನು ಬಿಟ್ಟು ಬಂದೆ. ಮತ್ತು ನಾನು ಮುಂದೆ ಹೋದಾಗ ಆಲ್ಮೋಸ್ಟ್ ಯಾವ ಪೆಟ್ರೋಲ್ ಬಂಕಲ್ಲೂ ಕಾಣದಿದ್ದಾಗ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ. ಅಲ್ಲೇ ಲೇಟ್ ಆಗಿದ್ರೆ ಪರವಾಗಿಲ್ಲ, ಅಲ್ಲೇ ಹಾಕ್ಸ್ಕೊಬೋದಿತ್ತಲ್ಲ ಅಂತ ಅನ್ನಿಸ್ತು. ಪರವಾಗಿಲ್ಲ ಅಂತೇಳಿ ಇಂದು ಸ್ವಲ್ಪ ಮುಂದೆ ಏನೋ ಸಿಗ್ಬೋದು ಅನ್ನೋ ಹೋಪ್ ಇಟ್ಕೊಂಡು ಹಾಗೆ ಹುಡ್ಕೊಳ್ತಾ ಹೋದೆ. ಅಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇತ್ತು. ಅದು ನಮ್ಮ ಅಂಬಾನಿ ಅವರ ಜಿಯೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇತ್ತು. ಸರಿ, ನನ್ನ ಪುಣ್ಯಕ್ಕೆ ಇಲ್ಲಾದರೂ ಸಿಕ್ಕಿದೆಲ್ಲ, ಇಲ್ಲಾದರೂ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕ್ಸೋಕ್ಕೆ ಹೋದರೆ, ಬಟ್ ಆದರೆ ಇಲ್ಲಿ ದೊಡ್ಡ ಕ್ಯೂವೇ ಇತ್ತು. ಎರಡೂ ಸೈಡಲ್ಲಿ ದೊಡ್ಡ ದೊಡ್ಡ ಕ್ಯೂಗಳಿದ್ವು. ಇಲ್ಲಿ ಇದರ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇತ್ತು, ಆ ಪೆಟ್ರೋಲ್ ಬಂಕಲ್ಲೂ ಕೂಡ ಸ್ಟಾಕ್ ಖಾಲಿ ಆಗಿತ್ತು. ಬಟ್ ಆದರೆ ಜಿಯೋಲ್ಲಿ ಮಾತ್ರ ಸಿಕ್ತಿತ್ತು. ನಾನು ಸಿಕ್ಕಿದ್ದ ಪುಣ್ಯ ಅಲ್ವಾ ಅಂತ ಅಂದ್ಕೊಂಡು ಪೆಟ್ರೋಲ್ ಹಾಕ್ಸೋಣ ಅಂತ ಲೈನ್ ನಿಂತ್ಕೊಂಡೆ. ಬಟ್ ಇನ್ನೊಂದು ಶಾಕ್ ಏನಾಯ್ತಪ್ಪ ಅಂದರೆ, ಅಲ್ಲಿ ಒಂದು ಕಂಡೀಷನ್ ಬೇರೆ ಇತ್ತು. ಏನು ಕಂಡೀಷನ್ ಅಂದರೆ, ಒಂದು ಬೈಕ್ಗೆ 200 ರೂಪಾಯಿ ಪೆಟ್ರೋಲ್ ಮಾತ್ರ ಅಂತ ಹಾಕ್ತಾಯಿದ್ರು. ಅದರ ಜೊತೆಗೆ ಅವರು ಪಾರ್ಸಲ್ ಕೂಡ ಕೊಡ್ತಾ ಇರಲಿಲ್ಲ. ಇದು ಒಂದ್ಸಲ ಶಾಕಿಂಗ್ ಆಯಿತು. ಯಾಕೋ ಗೊತ್ತಿಲ್ಲ, ಅವತ್ತೊಂದು ದಿನ ಹಾಗೆ ಮಾಡ್ತಾಯಿದ್ರು. ಒಂದು ಬೈಕ್ಗೆ 200 ರೂಪಾಯಿ ಪೆಟ್ರೋಲ್ ಮಾತ್ರ, ಪಾರ್ಸಲು ಕೂಡ ಇಲ್ಲ, ಬಾಟ್ಲಲ್ಲೂ ಕೂಡ ಪಾರ್ಸಲ್ ಕೊಡ್ತಾ ಇರಲಿಲ್ಲ. ಸೊ ಬೇರೆ ಆಪ್ಷನ್ ಇಲ್ಲದೆ 200 ರೂಪಾಯಿ ಪೆಟ್ರೋಲೇ ಹಾಕಿಸ್ಕೊಂಡ್ವಿ. 200 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಆಫೀಸಿಗೆ ಹೊರಟೆ. 200 ರೂಪಾಯಿಗೆ ಇವತ್ತು ಮ್ಯಾನೇಜ್ ಆಗುತ್ತೆ, ನಾಳೆ ಏನು ಅನ್ನೋ ಡೌಟೇ ತಲೆಯಲ್ಲಿ ಇತ್ತು. ನಾಳೆ ಆ ಸಮಸ್ಯೆ ಬರದೇ ಇರಲಪ್ಪ ಅಂತ ಅಂದ್ಕೊಂಡೆ ಹೋದೆ. ಆಫೀಸಿಗೆ ಹೋಗಿ ಅಲ್ಲಿಗೆ ಸ್ವಲ್ಪ ಜನರನ್ನು ಕೇಳಿದೆ, ಅವರು ಕೂಡ ಹೌದು ಪೆಟ್ರೋಲ್ ಸಾಲ್ಟೇಜ್ ಇದೆ, ನಮಗೂ ಕೂಡ ಅದೇ ಸಮಸ್ಯೆ ಆಯಿತು ಅಂತ ಹೇಳಿದ್ರು. ಎಲ್ಲ ಆಯಿತು, ಅಲ್ಲಿ ನಾನು ಹೋಗಿರೋ ಕೆಲಸ ಕೂಡ ಆಯಿತು. ಇನ್ನೇನು ಈವ್ನಿಂಗು ರಿಟರ್ನ್ ಬರೋಣ ಅಂತ ಬರ್ತಾ ಇದ್ದೆ. ಸ್ವಲ್ಪ ಮೋಡ ಕವಿದ ವಾತಾವರಣ. ನಾನು ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮನೆಗೆ ಸೇರೋಣ ಅಂಥೇಳಿ ಸ್ವಲ್ಪ ಬೇಗನೆ ನಾನು ಮಾಡ್ತಿರೋ ಕೆಲಸದಿಂದ ಬಂದಾಗ ಅರ್ಧ ದಾರಿಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ಮಳೆ ಹೊಡಿತು ಯಾವ ರೇಂಜಿಗೆ ಬಿತ್ತು ಅಂದರೆ, ಸುಮಾರು 5 ಗಂಟೆಯಿಂದ ಸ್ಟಾರ್ಟ್ ಆದ ಮಳೆ 7:30ವರೆಗೂ ಕೂಡ ಬಿಡದಂಗೆ ಹೊಡಿತು. ನಾನ್ ಸ್ಟಾಪ್ ಮಳೆ, ತುಂಬ ಜೋರಾಗಿ ಕೂಡ ಮಳೆ ಇತ್ತು, ತುಂಬ ಮಳೆ ಬೀಳ್ತು. ಆ ಮಳೆ ಸಮಸ್ಯೆ ನೀವು ನೋಡ್ಬೋದು ಯಾವ ರೀತಿ ಎಲ್ಲ ಮಳೆ ತುಂಬಿಕೊಂಡಿತ್ತು ಅಂತ. ಚಿಗರಿಯಲ್ಲೂ ಕೂಡ ಮಳೆ ಫುಲ್ ತುಂಬಿಕೊಂಡಿತ್ತು. ಇದು ದೊಡ್ಡ ಸಮಸ್ಯೆನೇ ಆಯಿತು ನನಗೆ. ಮಳೆ ನಿಲ್ಲೋವರೆಗೂ ಅಲ್ಲೇ ಕಾಯೋದು ಬಿಟ್ಟು ಬೇರೆ ನನಗೆ ಆಪ್ಷನ್ನೇ ಇರಲಿಲ್ಲ. ಮಳೆ ನಿಂತಾದ್ಮೇಲೆ ಅಂದರೆ ಸ್ವಲ್ಪ ಹನಿ ಮಳೆ ಬಂದಮೇಲೆ ಅಲ್ಲಿ ಬಿಟ್ಟು ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದ್ವಿ. ಇನ್ನೇನಪ್ಪ ಮಳೆ ನಿಂತಲ್ಲ, ನೆಮ್ಮದಿಯಾಗಿ ಮನೆಗೆ ಸೇರ್ಕೋಬೋದು ಅಂತ ಹೊರಟ್ವಿ. ಆದರೆ ನೆಮ್ಮದಿಯಾಗಿ ಎಲ್ಲಿ ಬಿಡ್ತಾರೆ ಸ್ವಾಮಿ ನಮ್ಮನ್ನು, ಇವತ್ತಿನ ದಿನಾನೇ ಆಗಿದೆ. ಇನ್ನೇನು ಎಂಟ್ರಿ ಆಗೋಣ ಅನ್ನೋ ಅಷ್ಟರಲ್ಲಿ ಇನ್ನೊಂದು ತಲೆನೋವು ಸ್ಟಾರ್ಟ್ ಆಯಿತು, ಅದೇ ಟ್ರಾಫಿಕ್ಕು ಎಷ್ಟು ದೊಡ್ಡದಿತ್ತು ಅಂದರೆ,
ಇಲ್ಲಿ ನಾರ್ಮಲ್ ರೋಡ್ ಎಲ್ಲ ಬಿಟ್ಟು ಜನ ಎಲ್ಲ ಚಿಗರಿ ರೋಡಲ್ಲಿ ನುಗ್ಗಿದ್ರು. ನಾವು ಕೂಡ ಚಿಗರಿ ರೋಡಲ್ಲೇ ಹೊಡ್ಕೊಂಡು ಬಂದ್ವಿ. ಆದರೂ ಕೂಡ ಟ್ರಾಫಿಕಲ್ಲಿ ಸುಮಾರು 1ರಿಂದ 1.5 ಗಂಟೆ ಟ್ರಾಫಿಕಲ್ಲೇ ಸಿಕ್ಕಾಕೊಂಡ್ವಿ, ಅಲ್ಲೇ ನಿಂತ್ಕೊಂಡ್ವಿ. ಯಾಕಂದರೆ ಅಲ್ಲಿ ಮಳೆ ಸಮಸ್ಯೆಯಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಹಾಗೆ ಮೆಲ್ಲಕ್ಕೆ ಬಂದ್ವಿ. ಇಷ್ಟು 4:15ಗೆ IIT ಬಿಟ್ಟಿದ್ದು ಮನೆಗೆ ತಲುಪಕ್ಕೆ 9 ಗಂಟೆ ಆಗಿತ್ತು. ನನ್ನ ಇಷ್ಟು ದಿನದಲ್ಲಿ ವರ್ಸ್ಟ್ ದಿನ ಅಂದರೆ ಅದು ಇವತ್ತಿನ ದಿನ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಇಂಥ ಅನುಭವ ನನಗೆ ಯಾವತ್ತೂ ಕೂಡ ಆಗಿರಲಿಲ್ಲ. ನಿಮಗೇನಾದರೂ ಇಂಥ ಅನುಭವ ಆಗಿದ್ದಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ನೋಡಿ, ಒಂದೇ ದಿನದಲ್ಲಿ ಪೆಟ್ರೋಲ್ ಸಮಸ್ಯೆ, ಹಾಗೆ ಭಾರಿ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದು ಮತ್ತು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದು, ಈ 3 ಅನುಭವ ಒಂದೇ ದಿನದಲ್ಲಾಯಿತು. ಇದಿಷ್ಟು ಇವತ್ತು ನನಗಾದ ಅನುಭವ. ನಿಮಗೇನಾದರೂ ಇಂಥ ಅನುಭವ ಆಗಿದೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.